ತಗೋಲೆ ಇಡಲೇ ಇಡ ಫೋನ್ ಇಡ ನಾಲ್ಕು ಸುಳ ಮಗನೇ ಒಯ್ದ ಜೀವನ ಪರ್ಯಂತ ಇದ್ರೆ ಮಾಡ್ಕೊಂಡು ನೀನ್ ನೋಡಿಲ್ಲ ನಿನ್ನ ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಈ ವಿಷಯ ನನ್ನ ವಾಹಿನಿಯಿಂದ ಬಹಳ ಜನ ಹೆಣ್ಮಕ್ಳು ನೋಡ್ತಾರ, ಸಣ್ಣ ಹುಡುಗರು ನೋಡ್ತಾರ, ರಾಜ್ಯದ ಬಹುಪಾಲ್ ಜನ ನೋಡ್ತಾರ. ಗೌಡ್ರ ಇಂಥವ್ನೆಲ್ಲ ಯಾಕೆ ಹಾಕ್ತಾರು ಅಂದ್ರೆ ತಪ್ಪಿ ಹಾಕ್ತಿರ್ತಾನ. ವಿಶೇಷ ಇಂಥವಕ್ಕೆಲ್ಲ ವಲ್ಗರ್ ಶಬ್ದ ಇದ್ದದ್ದು ಬಹಳ ಹಾಕುದಿಲ್ಲ. ಆದ್ರ ಸರ್ವಪಲ್ಲಿ ರಾಧಾಕೃಷ್ಣನ್ ಟೀಚರ್ಸ್ ಡೇ ಮಾಡ್ತಾವ್ ನಾವು. ಇವತ್ತ ರಾಜ್ಯದ ಒಂದು ಶಿಕ್ಷಣ ವ್ಯವಸ್ಥೆ ಎಲ್ಲಿ ಬಂದೈತಿ ಅನ್ನೋದು ಬಹಳಷ್ಟು ಜನರಿಗೆ ಇನ್ನೂ ಗೊತ್ತಿಲ್ಲ. ಅನೇಕ ಕನ್ನಡ ಸರ್ಕಾರಿ ಶಾಲೆಗಳು ಮುಚ್ಚಾತಾರ, ಪ್ರೈವೇಟ್ ಸ್ಕೂಲ್ಗಳು ಹೆಚ್ಚಾಗತ್ತಾವ. ಆದ್ರೆ ಈಗೊಂದು 5-6 ತಿಂಗಳದಿಂದ ನೀವು ನೋಡಾತಿರ್ಬೇಕು, ಈ ಕರ್ನಾಟಕ ರಾಜ್ಯ ಸರ್ಕಾರಿ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಈ ಒಂದು ರಾಜ್ಯ ಮಟ್ಟದ ಒಂದು ಪದಾಧಿಕಾರಿ ಚುನಾವಣೆ ಬಹಳ ಗದ್ದಲ ಇಡಿಸೈತಿ. ಕೋರ್ಟ್ ಹೋಗಿದಾರು, ವೋಟರ್ ಲಿಸ್ಟ್ ನಾಗ ಹೆಸರು ಇಲ್ಲ ಅಂದಾರು, ತಮಗೆ ಬೇಕಾದವ್ರನ್ನ ಆಯ್ಕೆ ಮಾಡಿದಾರ ಅಂತೇಳಿ ಈ ರಾಜ್ಯಾಧ್ಯಕ್ಷ ನುಗ್ಲಿ ಅವ್ರ ಮ್ಯಾಗ ಆರೋಪ ಮಾಡಿ ಕೋರ್ಟ್ಗೆ ಹೋಗಿದಾರೆ ಬಹಳಷ್ಟು ಮಂದಿ ಮಾಸ್ತರ್ಗಳು. ಇರ್ಲಿ, ಆದ್ರೆ ಆ ಮಾಸ್ತರ್ಗಳನ್ನ ಏನನ್ನಾವಂದ್ರ ನೀವು ಮುಂದಿನ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಒಂದು ನಾಗರಿಕರನ್ನ ರೂಪಿಸಬೇಕಾದಂತ ಮಾಸ್ತರ್ಗಳು ನೀವು. ಅದು ಏನೇ ಇರ್ಲಿ, ನಿಮ್ಮ ಬಾಯೊಳಗಿಂತ ಮಾತು ಬರಬಾರ್ದು, ವಲ್ಗರ್ ಶಬ್ದಗಳು ಬರಬಾರ್ದು. ಚುನಾವಣೆ ನೀವು ಇಲ್ಲಿಗಲ್ ಮಾಡ್ಕೊಂಡರು, ಲೀಗಲಿ ಮಾಡ್ಕೊಂಡರು, ಅದು ಸೆಕೆಂಡ್ರಿ, ಅದು ಕೋರ್ಟ್ ನ್ಯಾಯಾಲಯ ಎಲ್ಲ ಅದಾವು. ಆಗ ನುಗ್ಲಿ ಅವರ ಮತ್ತು ಮಾಂತೇಶ್ ಅವರ ಒಂದು ಆಡಿಯೋ ನಮ್ಮ ಒಂದು ವಾಹಿನಿಗೆ ಬಂದೈತಿ. ಅದನ್ನ ಹಾಕ್ಬೇಕು ಹಾಕ್ಬಾರ್ದು ಅಂತ ಬಹಳ ವಿಚಾರ ಮಾಡಿ ನಿಮ್ ಮುಂದೆ ಇಡತ್ತೀನಿ. ಅಂದ್ರ ಈ ಕನ್ನಡ ಶಾಲಿ ಒಳಗೂ ರಾಜಕಾರಣ ಹೋಗ್ತೇನ, ಮಾಸ್ತರ್ ಅಲ್ಲಿ ರಾಜಕಾರಣ ಹೋಗ್ತಂದ್ರೆ ಇಲ್ಲಿ ಕನ್ನಡ ಶಾಲಿ ಮಕ್ಕಳಿಗೆ ನಾವು ಏನ್ ಶಿಕ್ಷಣ ಕಲ್ಸಕ್ ಸಾಧ್ಯ ಐತಿ? ಅವ್ರ ಬಾಯಿಂದ ಇಂಥ ಶಬ್ದ ಬಂದ್ರೆ ಕನ್ನಡ ಮಾಸ್ತರ್ಗಳ ಪರಿಸ್ಥಿತಿ ಎಲ್ಲಿ ಬಂತು, ಮಕ್ಕಳ ಪರಿಸ್ಥಿತಿ ಭವಿಷ್ಯದಾಗ ಎಲ್ಲಿಗೆ ಬಂತು? ಅಂದ್ರೆ ನಿಮ್ಮ ಅವಗಾನಿಗೆ ಬಿಟ್ಟಿದ್ದಾನೆ. ಯಾರು ತಪ್ಪೋ ಸರಿನೋ ಅದು ಇಲೆಕ್ಷನ್ ಮಾಡಿದಾರೋ ಬಿಟ್ಟಿದಾರೋ. ಆದ್ರೆ ಒಬ್ರು ಶಿಕ್ಷಕರಾಗಿ ಎಸ್ ರಾಧಾಕೃಷ್ಣನ್ ಅವರ ಒಂದು ಮಾನದಂಡಗಳನ್ನ, ಅವರ ವಿಚಾರಧಾರೆಗಳನ್ನ ಒಂದು ಯುವಕರಿಗೆ, ಒಂದು ವಿದ್ಯಾರ್ಥಿಗಳಿಗೆ ಹೇಳ್ಬೇಕಾದಂತ ಶಿಕ್ಷಕರು ಇವತ್ತ ಈ ಮಟ್ಟದಾಗ ಮಾತಾಡ್ತಾರಂದ್ರೆ ಯಾಕೋ ಇದನ್ನ ನಿಮ್ ಮುಂದೆ ಹೇಳ್ಬೇಕು ಅನ್ಸದ್ ಕೇಳತ್ತೇನೆ. ತಪ್ಪು ಯಾರ್ದು ಅನ್ನೋದು ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ನಮಸ್ಕಾರ. ಆ ವಿಡಿಯೋ ಆಡಿಯೋ ಕೇಳ್ರಿ. ನಮಸ್ಕಾರ. ನಮಸ್ಕಾರ. ಅಣ್ಣ ಅವ್ರು ಕೊಟ್ಟು ರಿಸೀವ್ಡ್ ಕೊಡ್ರಿ ಅಂದ್ರೆ ರಿಸೀವ್ಡ್ ಕೊಡ್ಬೇಡ್ರಿ ಅಂತ ಹೇಳಿದ್ರೆ ಏನ್ ಮಾತಾಡ್ಬೇಕು? ಮಾತಾಡೋದನ್ನ ಅದ್ರ ಏನಿದೆ ಲೆಟರ್ ರಿಸೀವ್ಡ್ ಎಲ್ಲ ನಾನೇ ಕೊಡ್ಬೇಕು. ಒಂದು ಎರಡನೇದ್ ಕೇಳಿಲ್ಲ. ಹಾ ಹೇಳ್ರಿ. ಆಮೇಲೆ ನೀನು ಇಲ್ಲಿ ಬೆಂಗಳೂರಾಗೂ ಒಂದ್ ಕೇಸ್ ಹಾಕೊಂಡಿ. ಹೌದು, ಬೆಂಗಳೂರು ಕೇಸ್ ಇದಕ್ಕೆ ಏನ್ ಸಂಬಂಧ? ಕೇಳಿ ಒಂದ್ ನಿಮಿಷ ಹೇಳ್ರಿ. ಅವತ್ ನಾವು ಮೊನ್ನೆ ವಾದ ಮಾಡಿದಾಗ ಬೆಂಗಳೂರು ಕೇಸ್ ಇವ್ರು ಎರಡೆರಡ್ ಕಡೆ ಕೇಳಕತ್ತಾರ ಪರಿಹಾರ ಅನ್ನೋದ್ರ ಮೇಲೆ ಕೇಸ್ ಇದಾಗಿರೋದು, ವಿಡ್ರಾ ಆಗಿರೋದು. ಈಗ ನೀವು ಅಲ್ಲಿ ವಿಡ್ರಾ ಮಾಡಿದ್ರೆ ಅಟ್ ದ ಸೇಮ್ ಟೈಮ್ ಬೆಂಗಳೂರಾಗೂ ವಿಡ್ರಾ ಮಾಡ್ಬೇಕು. ಮಾಡಲ್ಲ ನಾನು. ಬೆಂಗಳೂರಿಗೆ ಯಾಕೆ ಮಾಡ್ಬೇಕು? ನಂದ್ರ ರಾಯಚೂರು ತಾಲೂಕಿನ ಕೇಸ್ ಬೇರೆ, ಈ ಕೇಸ್ ಬೇರೆ. ನೀವು ನಿಮ್ ಬೆಳೆ ಬೇಸಡಕ್ಕೆ ಎಲ್ಲಕ್ಕ ನಾವು ವಿಡ್ರಾ ಮಾಡ್ಕೊಂತ ಹೋದ್ರೆ ಹೆಂಗ? ಏನ್ ಹೆಲ್ಪ್ ಮಾಡ್ರಿ? ನಾನು ಹೇಳು, 20 ವರ್ಷದಿಂದ ನಿನ್ ಜೊತೆ ಇಷ್ಟು ಚೆನ್ನಾಗಿದ್ದೀನಿ ನಾನು. ಏನ್ ನಿನ್ಗೇನ್ ಕೆಟ್ಟದ್ ಮಾಡೀನಿ ಒಂದ್ಸರ? ಆಯ್ತು, ಅಲ್ಲಿ ಮತ್ತೆ ನಾ ಬಂದ ರಿಸೀಟ್ ತಗೊಂಡು ನಾನ ಕೊಡ್ತೇನೆ. ಇಲ್ಲ ಬಿಡು, ಆಯ್ತು, ನಾನು ಪೋಸ್ಟ್ ಮಾಡ್ತೀನಿ ಬಿಡು. ಆಯ್ತು, ಪೋಸ್ಟ್ ಮಾಡ್ತೀನಿ. ನೀನು ಎಲ್ಲಾ ಕಡೆ ಅದೇ ಮಾಡ್ಕೊಂಡ್ ಕುಂದ್ರು, ಎಲ್ಲಾ ಕಡೆ ನಿಮ್ದೇ ಬೆಳೆ ಬೇಸಡಕ್ಕೆ ವಾಪಸ್ ತಗೊಂಡ್ರೆ ಹೆಂಗದು? ತಿಳ್ಕೊಬೇಕು ನೀವು ಒಂದಿಷ್ಟು. ಅಂದ್ರೆ ಬಿಡು, ಏನ್ ಮಾಡಕ? ಹೌದು, ರಾಯಚೂರು ತಾಲೂಕಿಂದ ಕೇಸು ನನಗೆ ನೀವು ಮೆಂಬರ್ಶಿಪ್ ಕೊಟ್ಟರು ಕೂಡ ನನಗೆ ವೋಟರ್ ಲಿಸ್ಟ್ ಹೆಸರು ಹಾಕೊಂಡಿದ್ದೆ. ರಾಯಚೂರು ತಾಲೂಕಿನ ಕೇಸ್ ಬರೋ ತಗೊಂಡಿ ನಾನಷ್ಟೇ. ಆಯ್ತು, ಮಾತಾಡ್ತೀನಿ. ಮತ್ತೆ ನೀವು ಅಲ್ಲಿದೆ ತಕೋ ಇಲ್ಲಿದೆ ತಕೋ ಅಂದ್ರೆ ಏನದ ಅರ್ಥ ನಿಮ್ದು? ಇಲ್ಲ, ನೀ ಹೇಳ್ದಂಗ ನಾವ್ ಮಾಡ್ತೀವಿ. ನಾನ್ ಹೇಳ್ದಂಗಲ್ಲ ಹೇಳೋದು. ನಿಮಗೆ ರಾಯಚೂರು ಕೇಸಿನ ಸಂಬಂಧಪಟ್ಟಿದ್ದು ಅಷ್ಟೇ ಮಾತಾಡಕತ್ತೀನಿ, ನಾನು ಬೆಂಗಳೂರು ಕೇಸಿನ ಮಾತಾಡಕತ್ತಿಲ್ಲ ನಾನು. ನನಗೇನ್ ತಾಲೂಕು ಬಾಡಿ ಮಾಡಲ್ಲ, ಜಿಲ್ಲಾ ಬಾಡಿ ಮಾಡಲ್ಲ. ಕೇಳಪ್ಪ. ಹಾ ಹೇಳಪ್ಪ, ಹೇಳ್ರಿ. ಆಯ್ತಾ ಹೇಳ್ರಿ. ಮಾತಾಡ್ತೇನೆ, ನಿನ್ನ ಹತ್ರ ಮಾತಾಡಕಾಗತ್ತ ನಾನು? ಮತ್ತೆ ನಾನು ರಾಯಚೂರ್ ಮಾತಾಡಿದ್ರೆ ರಾಯಚೂರೇ ಮಾತಾಡೋದು. ನೀವು ಬೆಂಗಳೂರು ಮಾತಾಡಿದ್ರೆ ರಾಯಚೂರು ಸಂಘಕ್ಕೂ ರಾಜ್ಯಾಧ್ಯಕ್ಷ ನಾನು ಇಲ್ಲ ಅಂತ ಹೇಳಿದ್ನಪ್ಪ. ಅದಕ್ಕೆ ನಿನ್ನ ಹತ್ರ ಬಂದು ಲೆಟರ್ ಕೊಡಕ್ ಬಂದೆ ನಾವು. ಇಡೀ ರಾಜ್ಯದೊಳಗಿರೋ 35 ಜಿಲ್ಲೆ 244 ತಾಲೂಕು ನಂದೇ ಕಂಟ್ರೋಲ್. ಯಾರಂದ್ರೆ ಅಲ್ಲಂದ್ರೆ ಯಾರಂದ್ರೆ ನಿಮ್ಗೆ ನೀ ರಾಯಚೂರ್ದೊಂದು ನಾನ್ ರಾಯಚೂರ್ದ ಅಷ್ಟೇ ಮಾತಾಡಿದ್ದು. ನೀ ಹೇಳ್ದ ಕೇಳಕ್ಕಾಗತ್ತಾ? ನಾನ್ ಹೇಳ್ದಂಗ ಕೇಳ. ನಿನ್ ಯಾವನ್ ಹೇಳ್ದ? ನನಗ್ ಗೊತ್ತೈತಿ. ನಿನ್ ಯಾವನ್ ಬೇಡ ಅಂದ? ಈ ಹೇಳ್ಸಕತ್ತಿ ಜಿಲ್ಲೆನ ನೋಡ್ಬಿಟ್ಟದ, ರಾಜ್ಯನ ನೋಡ್ಬಿಟ್ಟದ. ನೀನೇನ್ ಮಾತಾಡ್ರಿ ಇಷ್ಟೊತ್ತು? ನೀನ್ ಬೇಡ, ನೀನೇನ್ ಮಾತಾಡ್ರಿ ಇಷ್ಟೊತ್ತು? ಕೊಟ್ಟೋಗಲೆ. ಇಡಲೇ ಇಡ ಫೋನ್ ಇಡ. ನಾಲ್ಕು ಸುಳ ಮಗನೇ ಒಯ್ದ ಜೀವನ ಪರ್ಯಂತ ಇದ್ರೆ ಮಾಡ್ಕೊಂಡು ನೀನ್ ನೋಡಿಲ್ಲ ನಿನ್ನ ಊರ್ ಪಕ್ಕದ ಊರ್ ಸುಳ ಮಗ. ನೀನು ಬರೀ ಜೀವನ ಪರ್ಯಂತ ಇದೇ ಮಾಡ್ಕೊಂಡು ಬದುಕಿದ್ ನೀನು. ಏನ್ ಮಾಡಿರಲಿ? ಹೆಸರು ತಗದ ಹಾಕಿ ನೀನು ಗಂಡ ಹೆಂಡತಿ ಹೆಸರು ಹಾಕ್ತೀನಿ. ಇನ್ನ ಅಮ್ಮನ ಚಿಲ್ಲರ್ ಸುಳ ಮಗನೇ. ಅಲ್ಲೇ ಊರಿಗೆ ಬಂದು ಓದ್ತೀನಿ. ಮೌನ್ ನಿನ್ನ ನಾನು ಜಾಸ್ತಿ ಮಾತಾಡಿದ್ರ ಬರೀ ಇದೇ ಮಾಡ್ತೀರಿ ನಲ್ಲಿ, ಬರೀ ಇದೇ ಮಾಡ್ತಿರಲ್ಲ ನೀವು. ಸುಳ ಮಗ ನೀನ್ ಏನ್ ಕಿಸ್ದಿಲ್ಲ? ಈಗ ಅಧ್ಯಕ್ಷ ಆಗಿದ್ರೆ ಏನ್ ಕಿಸ್ದಂಗ ಆಗದಿಲ್ಲ ನೀನು? ನಾನು ಅರ್ಕಂತೀವಿ ಬಿಡಲಿ, ಟೈಮ್ ಬಂದಾಗ ಅರ್ಕಂತೀವಿ. ನೀನ್ ಹೆಸರಿಟ್ಟು ಅರ್ಕಲೇ, ನನ್ನ ಹೆಸರಿಟ್ಟು, ನನ್ನ ಹೆಂಡತಿ ಹೆಸರಿಟ್ಟು ಅರ್ಕರ್ಲೆ. ಹುಟ್ಟಿದ್ರೆ ಹೆಸರಿಟ್ಟು ಮಾತಾಡಲಿ ಬೋಸುಡಿಕೆ. ನಾ ಹುಟ್ಟಿದಕ್ಕೆ ದಮ್ಮು ತೋರಿಸಿನಿ ರಾಯಚೂರು ತಾಲೂಕಿಗೆ ಸುಳ ಮಗನೇ. ರಾಯಚೂರು ತಾಲೂಕಿಗೆ ನೀ ನನಗೆ ಹುಟ್ಟಿದಲೇ ಊರು
ನನಗ್ ಹುಟ್ಟಿದಿ, ನೀ ನನಗ್ ಹುಟ್ಟಿದ ನನ್ನ ಹೆಸರು ತೆಗೆದಿದಿ, ನೀ ನನಗ್ ಹುಟ್ಟಿದಕ್ಕೆ ಹೆಸರು ತೆಗೆದಿದ್ಲಿ. ಇಡಲೇ ನಿಮ್ಮ ಅವನು ಆ ಕಡೆ ಸುಳ ಮಕ್ಕಳ ಇಂಥ ಸುಳ ಮಕ್ಕಳು ಹುಟ್ಟಿದ್ರ